ಓಕೆ, ಮತ್ತು ಇದನ್ನು ಟ್ಯೂಸ್ಡೇ ಕ್ಲೇಮಿಂಗ್ ದ್ಯಾಟ್ ಇಲ್ಲಿದ ಓಕೆ ಇಲ್ಲಿ ಕ್ಲೇಮಿಂಗ್ ಅಂದ್ರೆ ಆ್ಯಂಡ್ ಸೇಡ್ ಆಯಿತಾ. ಇದು ಅಂದ್ರೆ ಅದ್ರ ಜೊತೆ ಮತ್ತೆ ಹೇಳಿದ್ರು ಕಂಡೀಷನ್ ಯೂಸ್ ಆಕತ್ತಿದ್ದು ಆಸ್ ಅ ಕಂಡೀಷನ್ ಯೂಸ್ ಆಕತ್ತಿದ್ದು ಆ್ಯಂಡ್ ಸೇಡ್ ದ್ಯಾಟ್. ಮತ್ತು ಇಲ್ಲಿಂದ ಬೇರೆ ಸೆಂಟೆನ್ಸ್ ಗ್ರಾಹಕ ಮಿತ್ರ ಆ್ಯಂಡ್ ಕಾಯಕ ಮಿತ್ರ ಕಾಂಟ್ರಾಕ್ಟ್ ವರ್ಕರ್ಸ್. ಗ್ರಾಹಕ ಮಿತ್ರ ಮತ್ತು ಕಾಯಕ ಮಿತ್ರ ಕಾಂಟ್ರಾಕ್ಟ್ ವರ್ಕರ್ ಅದರ ಸಬ್ಜೆಕ್ಟ್ ಇದು. ಓಕೆ, ಗ್ರಾಹಕ ಮಿತ್ರ ಮತ್ತು ಕಾಯಕ ಕಾಂಟ್ರಾಕ್ಟ್ ವರ್ಕರ್ಸ್ ಎಂದಲ್ಲ. ಆ್ಯಟ್ ದ ಗ್ರಾಮ ಪಂಚಾಯತ್ ಲೆವೆಲ್ಸ್ ಆ್ಯಟ್ ಪ್ರಿಪೋಸಿಷನ್ನ ಅದ್ರ ಅಕಾರ್ಡಿಂಗ್ ನಾವು ಒಬ್ಜೆಕ್ಟ್ ಹಚ್ಚೇವಿಲ್ಲಿ. ಜಸ್ಟ್ ಗ್ರಾಮ ಮಿತ್ರ ಆ್ಯಂಡ್ ಕಾಯಕ ಮಿತ್ರ ಕಾಂಟ್ರಾಕ್ಟ್ ವರ್ಕರ್ಸ್ ಹ್ಯಾವ್ ನಾಟ್ ರಿಸೀವ್ಡ್ ದೇರ್ ಆನೋರೇರಿಯಮ್ ಅಮೌಂಟ್ಸ್. ಇಲ್ಲಿ ಆ್ಯಟ್ ಇಂದ ಹಿಡಿದ ಲೆವೆಲ್ಸ್ ಏನೈತಲ್ಲ ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಮತ್ತಿದು. ಓಕೆ, ಸೊ ಆ್ಯಟ್ ದ ಗ್ರಾಮ ಪಂಚಾಯತ್ ಲೆವೆಲ್ನಾಗ ಯಾರು ಅದಾರಲ್ಲ ಗ್ರಾಹಕ ಮಿತ್ರ ಮತ್ತು ಕಾಯಕ ಮಿತ್ರ ಕಾಂಟ್ರಾಕ್ಟ್ ವರ್ಕರ್ಸ್ ಹ್ಯಾವ್ ನಾಟ್ ರಿಸೀವ್ಡ್ ದೇರ್ ಆನೋರೇರಿಯಮ್ ಅಮೌಂಟ್. ಅವರ ಒಂದು ಆನೋರೇರಿಯಮ್ ಅಮೌಂಟನ್ನು ಅವರು ಇನ್ನೂ ರಿಸೀವ್ ಮಾಡಿಲ್ಲ. ಫಾರ್ ನಿಯರ್ಲಿ 7 months ನಾವು 7 ತಿಂಗಳಾಯ್ತು ಇನ್ನೂ ಅವರ ತಮ್ಮ ಒಂದು ಸ್ಯಾಲ್ರಿಯನ್ನು ರಿಸೀವ್ ಮಾಡಿಲ್ಲ. ಆನೋರೇರಿಯಮ್ ಅಮೌಂಟ್ ಅಂದರೂ ಕೂಡ ಸ್ಯಾಲ್ರಿ ರಿಸೀವ್ ಮಾಡಿಲ್ಲ. ಮುಂದಿನ ಒಂದ್ಸಲ ಓದ್ಕೊ, ಇಲ್ಲಿ ತನಕ ಓದಿ. ದೇರ್ ಆರ್ 250 such workers, mostly women. They need immediate relief. Convener of CITU Nanda Savalgi said. There are 250 such workers. Such workers ಅಂದರೆ ಯಾರಿಗೆ ಸ್ಯಾಲ್ರಿ ಸಿಕ್ಕಿಲ್ಲ ಅಂಥ ವರ್ಕರ್ಸ್. ಅಂಥ ಟೋಟಲ್ 250 ವರ್ಕರ್ಸ್ ಅದಾರು. ಮೋಸ್ಟ್ಲಿ ವುಮನ್, ಎಲ್ಲಕ್ಕೂ ಎಲ್ಲ ವುಮನ್ ಇರೋ ಚಾನ್ಸಸ್ಸು ಐತಿ. ಸೊ ಅಂಥ ವರ್ಕರ್ಸ್ ಇದ್ದು ಅದಾರು ಮತ್ತು ದೇ ನೀಡ್ ಇಮಿಡಿಯೇಟ್ ರಿಲೀಫ್. ಅವರಿಗೆ ಒಂದು ಜಲ್ದಿ ಹೆಲ್ಪ್ ಬೇಕಾಗೈತಿ, ಒಂದು ರಿಲೀಫ್ ಬೇಕಾಗೈತಿ ಅಂತ ಇಲ್ಲಿ ಯಾರು ಹೇಳಿದರು? ಕನ್ವರ್ನರ್ ಆಫ್ CITU ಮಂದಾ ಸವಾಗಿ ಹೇಳಿದ. ಸಾರಿ, ಕರೆಕ್ಟಾ? ಸೊ ಕನ್ವರ್ನರ್ ಆಫ್ CITU ಮಂದಾ ಸಾವ್ಗಿ ಏನು ಹೇಳಿದ? ಅಲ್ಲಿ ಟೋಟಲ್ 250 ವರ್ಕರ್ಸ್ದಾರು, ಅದ್ರಾಗ ಎಲ್ಲರೂ ವುಮನ್ ಇರೋ ಚಾನ್ಸಸ್ಸು ಐತಿ. ಸೊ ಅಂಥ ವರ್ಕರ್ಸ್ಗೆ ಇಮಿಡಿಯೇಟಾಗಿ ರಿಲೀಫ್ ಕೊಡ್ರಿ ಅಂತ ಹೇಳಿದೆ. ಮತ್ತು ಶಿಂದೆ ಅನ್ನಲ್ಲ, JDP CEO ರಾಹುಲ್ ಶಿಂದೆ ಪ್ರಾಮಿಸ್ ಟು ಲುಕ್ ಇನ್ ಟು ದ ಮ್ಯಾಟ್ರ್. ಪ್ರಾಮಿಸ್ ಮಾಡಂತ, ಓಕೆ ಈ ಮ್ಯಾಟ್ರದ ನಾವು ಹೊಕ್ಕಿ ನೋಡ್ತಾನಂತ ಅಷ್ಟ ಆಯಿತಾ. ಮತ್ತು ಇನ್ನೊಂದು ನಮ್ಮ ಕಡೆ ಪ್ಯಾಸೇಜ್ ಐತಿ, ಅದನ್ನು ಮಾಡೋಣ ಈಗ. ನನ್ನ ಕಡೆ ಪ್ಯಾಸೇಜ್ ಐತಿ, ಫುಲ್ ದೊಡ್ಡದಿಲ್ಲ, ಸಂಡೆ ಇದು ಪ್ಯಾಸೇಜ್ ಏನು ಅನ್ಸೋದಿಲ್ಲ, ಸಿಂಪಲ್ ಇದು ಪ್ಯಾಸೇಜ್, ಏನೂ ಟಫ್ ಇಲ್ಲ. ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಹೋಗ್ತಾ ಇರೋದು ಅಷ್ಟೇ, ಮತ್ತೇಂತ ಇಲ್ಲ. ಏನೈತಿ ನೋಡೋಣ ಇಲ್ಲಿ. ದಾಬಾ ಮೊದಲು ಸಹ ಓದ್ಕೊ ಇಲ್ತಾನ. ದಾಬಾ ಓನರ್ ಈಸ್ ನೆಫ್ಯೂ ಆ್ಯಂಡ್ ಎಂಪ್ಲಾಯಿ ವರ್ ಬ್ರೂಟ್ಲಿ ಕಿಲ್ಡ್ ಆಟ್ ಅ ಧಾಬಾ ಇನ್ ಪಟ್ಟನ್ ವಿಲೇಜ್ ಆನ್ ದ ಔಟ್ಸ್ಕರ್ಟ್ಸ್ ಆಫ್ ಕಲಬುರ್ಗಿ ಇನ್ ಅರ್ಲಿ ಅವರ್ಸ್ ಆಫ್ ವೆನ್ಸ್ಡೇ. ಓಕೆ, ಏನೈತಿ? ಧಾಬಾ ಓನರ್ ಸಬ್ಜೆಕ್ಟ್. ಧಾಬಾ ಓನರ್ ಈಸ್ ನೆಫ್ಯೂ ಆ್ಯಂಡ್ ಎಂಪ್ಲಾಯಿ, ಇದು ಕೂಡ ಸಬ್ಜೆಕ್ಟ. ಸೊ ಒಬ್ಬ ಧಾಬಾ ಓನರ, ಅವನ ನೆಫ್ಯೂ ಮತ್ತು ಎಂಪ್ಲಾಯಿ ವರ್ ಬ್ರೂಟಲಿ ಕಿಲ್ಡ್, ಪ್ಯಾಸಿವ್ ವಾಯ್ಸ್ ಇದು. ಸೊ ಅಬ್ವಿಯಸ್ಲಿ ಇಲ್ಲಿ ಮರ್ಡರರ್ಸ್ ಅವ್ರನ್ನ ಕಿಲ್ ಮಾಡಿರ್ತಾರೆ. ಧಾಬಾ ಓನರ್ ಆ್ಯಂಡ್ ಇಸ್ ನೆಫ್ಯೂ ಎಂಪ್ಲಾಯೀಸ್ ವರ್ ಬ್ರೂಟಲಿ ಕಿಲ್ಡ್. ಸಬ್ಜೆಕ್ಟ ವರ್ಬ, ಕರೆಕ್ಟಾ? ಸಬ್ಜೆಕ್ಟ್ ಇತ್ತು ಆ ಧಾಬಾ ಓನರ ಮತ್ತು ಅವ್ನ ನೆಫ್ಯೂ ಮತ್ತು ಎಂಪ್ಲಾಯಿಯನ್ನು ಕಿಲ್ ಮಾಡಿದಾರಂತ. ಬ್ರೂಟ್ಲಿ ಅಂದ್ರೆ ಫುಲ್ ಕೊಚ್ಚಿ 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 ಅಡ್ವರ್ಬ್ ಇದು ಡಿಸ್ಕ್ರೈಬ್ ಮಾಡ್ತೈತಿ ವರ್ಬ ಕಿಲ್ಡನ್ನು. ಸೊ ಆ್ಯಟ್ ಅ ಧಾಬಾ, ಒಂದು ಧಾಬಾದಾಗ. ಇನ್ನಂದರೆ ಪ್ರಿಪೋಸಿಷನ್ ಎಲ್ಲಿ? ಇನ್ ಪಟ್ಟನ್ ವಿಲೇಜ್ದಾಗ. ಆನ್ ಮತ್ತೇನೀಗ ಎಲ್ಲಿ ಪಟ್ಟನ್ ವಿಲೇಜ್ ಅದ? ಆನ್ ದ ಔಟ್ಸ್ಕರ್ಟ್ಸ್ ಆಫ್ ಕಲಬುರ್ಗಿ. ಕಲಬುರ್ಗಿದ ಹೊರಗಿನ ಒಂದು ಏನಿಲ್ಲ ಪಟ್ಟನ್ ವಿಲೇಜ, ಅಲ್ಲಿ ಒಂದು ಧಾಬಾದಲ್ಲಿ ಈ 3 ಮಂದಿನನ್ನು ಸಾಯಿಸಿದಾರಂತ. ಮುಂದೆ ಯಾವಾಗ? ಇನ್ನು ಪ್ರಿಪೋಸಿಷನ್ನ ಮತ್ತೆ ಅಥವಾ ಬಿಡಬೇಕೀಗ. ಇನ್ ದ ಅರ್ಲಿ ಅವರ್ಸ್ ಆಫ್ ವೆನೆಸ್ಡೇ. ವೆನೆಸ್ಡೇಯ ಬೆಳಗ್ಗೆ ಮುಂಜಾನೆ ಟೈಮ್ದಾಗ
ಧಾಬಾ ಓನರ ಅವ್ನ ನೆಫ್ಯೂ ಎಂಪ್ಲಾಯೀಸನ್ನು ವರ್ ಬ್ರೂಟಲಿ ಕಿಲ್ಡ್ ಬೈ ಮರ್ಡರ್ಸ್ ಅಂದ್ರೆ ನಡಿತೈತಿ, ಇಲ್ಲ ಹಚ್ಚಿಲ್ಲ ನಾವು ನಡಿತೈತಿ, ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ವರ್ ಬ್ರೂಟಲಿ ಕಿಲ್ಡ್ ಆಟ್ ಅ ಧಾಬಾ ಇನ್ ಪಟ್ಟನ್ ವಿಲೇಜ್ ಆನ್ ದ ಔಟ್ಸ್ಕರ್ಟ್ಸ್ ಆಫ್ ಕಲಬುರ್ಗಿ ಇನ್ ಅರ್ಲಿ ಅವರ್ಸ್ ಆಫ್ ವೆನಸ್ಡೇ. ಬುಧವಾರ ಬೆಳಗ್ಗೆ ಇದೆಲ್ಲ ಸೀನ್ ಆಗೈತಿ ಅಂತ. ಇಲ್ಲಿಂದ ಇಲ್ಲಿ ತನಕ ಮತ್ತೀಗ ಒಂದು ಸ್ವಲ್ಪ ಓದ್ಕೋ. The deceased have been identified as 35-year-old Dhaba owner Siddharud Tugudi, is a 28-year-old nephew Jagadish Belamagi, and 40-year-old employee Ramanna Boska. The deceased have been ಯಾಕಚ್ಚಿ ಯಾಕಂದ್ರೆ 3 ಮಂದಿ ಡಿಸೀಸ್ ಬಗ್ಗೆ ಮಾತಾಡ್ತೀವಲ್ಲ ನಾವೀಗ, ಸೊ ಅದಕ್ಕೆ ಹಚ್ಚಿ ಹ್ಯಾವ್ ಬಿನ್ ಹಚ್ಚಿ ಇಲ್ಲಿ. ದ ಡಿಸೀಸ್ಡ್ ಹ್ಯಾವ್ ಬಿನ್ ಐಡೆಂಟಿಫೈಡ್. ದ ಡಿಸೀಸ್ಡ್ ಏನಪ್ಪ ಇಲ್ಲಿ ಸಬ್ಜೆಕ್ಟ. ಹ್ಯಾವ್ ಬೀನ್ ಏನು, ಹ್ಯಾವ್ ಬೀನ್ ಐಡೆಂಟಿಫೈಡ್ ಏನಿದೆ, ಹ್ಯಾವ್ ಬೀನ್ ಐಡೆಂಟಿಫೈಡ್ ಏನಿದೆ ವರ್ಬ. ಸೊ ಇದು ಕೂಡ ಪ್ಯಾಸಿವೈಸ್ ಇದೆ. ದ ಡಿಸೀಸ್ಡ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಬೈ ದ ಪೊಲೀಸ್ ಅಂದ್ರೆ ಪೊಲೀಸರ ಐಡೆಂಟಿಫೈ ಮಾಡಿದಾರಂತ ಸತ್ತಾರನ್ನ. ಸೊ ಬೈ ಪೊಲೀಸ್ ಹಚ್ಚಿಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಷ್ಟು ಅದನ್ನು. ದ ಡಿಸೀಸ್ಡ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಆ್ಯಸ್ 35-year-old ಧಾಬಾ ಓನರ್ ಸಿದ್ದಾರೂಢ ತಿಗುಡಿ, ಅವನ 28-year-old ನೆಫ್ಯೂ ಜಗದೀಶ್ ಮತ್ತು ಜಗದೀಶ್ ಬೆಳಮಗಿ ಮತ್ತು 40-year-old ಎಂಪ್ಲಾಯಿ ರಾಮಣ್ಣ ಬೋಸ್ಕ. ಈ 3 ಮಂದಿ ಏನು ಸತ್ತಾರಲ್ಲ ಅವರನ್ನು ಐಡೆಂಟಿಫೈ ಮಾಡಿದರು. ಯಾರು? ಪೊಲೀಸರು. ಸಿಂಪಲ್ಲ, ಟಫ್ ಇಲ್ಲ ಅಷ್ಟೇನ. ನೆಕ್ಸ್ಟ್ ಇಲ್ಲಿ ಇನ್ನು ಬರ್ತೈತಿ ಅಸಲಿ ಆಟ. ಹೆಂಗಂದಿಲ್ಲ, ಇನ್ ದ ಅರ್ಲಿ ಅವರ್ಸ್ ಆಫ್ ವೆನಸ್ಡೇ. ಇನ್ ಬತ್ತು ಪ್ರಿಪೋಸಿಷನ್ ದ ಅರ್ಲಿ ಅವರ್ಸ್ ಆಫ್ ವೆನಸ್ಡೇ ಇನ್ನದ ಒಂದು ಒಬ್ಜೆಕ್ಟ್ ತೊಗೊಂತಾರೆ. ಮೊದಲು ಇಲ್ಲಿಂದ ಹೇಳ್ತಾನೆ ಓದ್ಬೇಕು ನಾವು, ಸೊ ಮರ್ತೇನಾಗೋದನ್ನು ಓದ್ಕೊಂಡ್ಸಲ. ಇನ್ ದ ಅರ್ಲಿ ಅವರ್ಸ್ ಆಫ್ ವೆನಸ್ಡೇ a group of miscreants barged into the driver dhaba owned by Siddharud and attacked him with the lethal weapons. They also assaulted his nephew and employee, killing all 3 of them on the spot. Police Commissioner Sharanappa S. Dage, addressing press persons, said that feud between 2 families escalated into the revenge killings. So in the early hours of Wednesday, ಬುಧವಾರ ಬೆಳಗ್ಗೆ ಟೈಮ್ದಾಗ, ಅ ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಸಬ್ಜೆಕ್ಟ್. ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಅಂದ್ರೆ ದುಷ್ಕರ್ಮಿಗಳ ಒಂದು ಗ್ರೂಪ್. ಬಾರ್ಜ್ಡ್ ಇಂಟು ಡ್ರೈವರ್ ಧಾಬಾ. ಬಾರ್ಜ್ಡ್ ಅಂದ್ರೆ ಬಾರ್ಜ್ಡ್ ಅಂದ್ರೆ ಅಲ್ಲಿ ಬೇರೆ ಮೀನಿಂಗ್ ಇತ್ತು. ಒಂದು ಸೆಕೆಂಡ್ ನೋಡೋಣ ಏನೈತಿ ಮೀನಿಂಗ್ ಒಂದ್ಸಲ. ವಾಗ್ದಾಳಿ ನಡೆಸಿದರು. ಸೊ ಅ ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಎಲ್ಲ ಅಂಜಿನ ಪ್ರಾಟಿತ್. ಸೊ ಅ ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಬಾರ್ಗಡ್. ಅ ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಸಬ್ಜೆಕ್ಟ, ಬಾರ್ಗಡೇನ ವರ್ಬ, ಇನ್ನು ಮುಂದಬೇಕು ಒಬ್ಜೆಕ್ಟ. ಸೊ ಇನ್ ಟು ದ ಡ್ರೈವರ್ ಧಾಬಾ. ಸೊ ಒಬ್ಜೆಕ್ಟ್ ಬಂದು ನೋಡಿಲ್ಲ, ಇನ್ ಟು ದ ಡ್ರೈವರ್ ಧಾಬಾ. ಸೊ ದುಷ್ಕರ್ಮಿಗಳು ವಾಗ್ದಾಳಿಯನ್ನು ಡ್ರೈವರ್ ಧಾಬಾದಾಗ ಬಂದು ನಡೆಸಿರಂತ. ಸೊ ಓನಡ್ ಬೈ ಸಿದ್ದಾರೂಢ. ಇದೇನು ಡ್ರೈವರ್ ಧಾಬಾ ಆಯ್ತಲ್ಲ, ಇದನ್ನು ಓನ್ ಯಾರು ಮಾಡ್ತಾರೋ? ಸಿದ್ದಾರೂಢ. ಆಯಿತಾ. ಅಟ್ಯಾಕ್ಡ್ ದ ಸಬ್ಜೆಕ್ಟ್ ಏನ? ಅ ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಅಟ್ಯಾಕ್ಡ್. ಯಾಕಂದರೆ ಇಲ್ಲಿ ಅ ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಬಾಜು ಬಾರ್ಗಡೈತಿ. ಸೊ ಮುಂದೆ ಆ್ಯಂಡ್ ಬರ್ತನಕೋ ಅ ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಮುಂದೆ ಅಟ್ಯಾಕ್ಡು ಬರ್ತದೆ. ಸೊ ಅ ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ್ ಅಟ್ಯಾಕ್ಡ್ ಹಿಮ್ ವಿತ್ ಲೆದಲ್ ವೆಪನ್ಸ್. ಆ ಸಿದ್ದಾರೂಢನವರು ಅಟ್ಯಾಕ್ ಮಾಡ್ರಂತ ಎತ್ತರದಿಂದ ವಿತ್ ಲೆದಲ್ ವೆಪನ್ಸ್. ಸೊ ಸಬ್ಜೆಕ್ಟ್ ಏನ? ಗ್ರೂಪ್ ಆಫ್ ಮಿಸ್ಕ್ರೆಂಟ್ಸ. ಅಟ್ಯಾಕ್ಡ್ ಏನ? ವರ್ಬ. ಅಟ್ಯಾಕ್ಡ್ ಹಿಮ್ ವರ್ಬ. ವಿತ್ ಲೆದಲ್ ವೆಪನ್ಸ್. ವಿತ್ ಏನ? ಪ್ರಿಪೋಸಿಷನ್ ಮುಂದೆ ಬಂದಿದ್ದು ಲೆಬಲ್. ಅವನನ್ನು ಲೆದಲ್ ವೆಪನ್ಸ್ನ ಅಟ್ಯಾಕ್ ಮಾಡ್ರಂಥವ್ರು ಅಂದ್ರೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ರಂಥವ್ನು. ನೆಕ್ಸ್ಟ್, ದೇ ಆಲ್ಸೋ ಅಸಾಲ್ಟೆಡ್ ಈಸ್ ನೆಫ್ಯೂ. ಅದೇ ರೀತಿ ದೇ ಸಬ್ಜೆಕ್ಟ,
ಅಸಾಲ್ಟೆಡ್ ಅಂದರೆ ಅವ್ರನ್ನೂ ಬಡ್ದ್ರಂತ, ಬಡ್ದು ಸಾಯಿಸ್ರಂತ. ಯಾರನ್ನ? ಈಸ್ ನೆಫ್ಯೂ, ಸಿದ್ಧಾರ್ಥ ನೆಫ್ಯೂವನ್ನು ದೇ ಅಸಾಲ್ಟೆಡ್. ದೇ ಸಬ್ಜೆಕ್ಟ, ಅಸಾಲ್ಟೆಡ್ ವರ್ಬ. ಈಸ್ ನೆಫ್ಯೂ ಅಂದರೆ ಆಬ್ಜೆಕ್ಟ್ ಆಯ್ತು. ಆ್ಯಂಡ್ ಎಂಪ್ಲಾಯಿ, ದೇ ಆಲ್ಸೋ ಅಸಾಲ್ಟೆಡ್ ಈಸ್ ನೆಫ್ಯೂ ಆ್ಯಂಡ್ ಎಂಪ್ಲಾಯಿ. ಅವ್ರಿಬ್ಬರನ್ನ ಬಡ್ದಂದ್ರೆ ಅವ್ರು. ಕಿಲ್ಲಿಂಗ್ ಆಲ್ 3 ಆಫ್ ದೆಮ್. ಕಿಲ್ಲಿಂಗ್ ಏನೈತ್ಲಿ ಅದ? ಕಿಲ್ಲಿಂಗ್ ಆಲ್ 3 ಮಂದಿನ ಸಾಯಿಸ್ರಂತ. ಆನ್ ಸ್ಪಾಟ 3 ಮಂದಿನ ಸಾಯಿಸ್ರಂತವ್ರು. ಸೊ ಅ ಗ್ರೂಪ್ ಆಫ್ miscreants attacked him with a lethal weapons. They also assaulted his nephew and employee, killing all 3 of them on the spot. Next, Police Commissioner Sharanappa S. Dage. Police Commissioner Sharanappa S. Dage said, ಹೇಳಿದಂತ ನಡಕ್ಕೇನೈತ್ಲಿ ಅದ? ಅಡ್ರೆಸ್ಸಿಂಗ್ ಪ್ರೆಸ್ ಪರ್ಸನ್ಸ ಆಬ್ಜೆಕ್ಟ್ ಇದೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ. ಇದ್ರ ಬಗ್ಗೆ ಪೊಲೀಸ್ ಕಮಿಷನರ್ ಶರಣಪ್ಪ ದಾಗೆ ಬಗ್ಗೆ ಏನಂತ ನಾವು ಸೇಡ್ ಏನು ಹೇಳಿದ? ಮತ್ತು ಇದು ಕಂಜಂಕ್ಷನ್ ಇದೆ. ಇದೇನು ದ್ಯಾಟ್ ಐತೆ ಅದು ಕಂಜಂಕ್ಷನ್ ಇದೆ. ಸೊ ಪೊಲೀಸ್ ಕಮಿಷನರ್ ಶರಣಪ್ಪ ಸೇಡ್ ಹೇಳಿದ ಏನನ್ನ? ಫ್ಯೂಡ್ ಬಿಟ್ವೀನ್ 2 ಫ್ಯಾಮಿಲೀಸ್. ಫ್ಯೂಡ್ ಅಂದರೆ ಜಗಳ ಬಿಟ್ವೀನ್ 2 ಫ್ಯಾಮಿಲೀಸ್ ಅಂದರೆ ಫ್ಯೂಡ್ ಎಸ್ಕಲೇಟೆಡ್ ಅಂದ್ರೆ ಒಂದು, ಯಾಕಂದರೆ ಸಬ್ಜೆಕ್ಟ ಎಸ್ಕಲೇಟೆಡ್ ವರ್ಬ. ಸೊ ಬಿಟ್ವೀನ್ 2 ಫ್ಯಾಮಿಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಯಾಕಂದರೆ ಬಿಟ್ವೀನ್ ಪ್ರಿಪೋಸಿಷನ್ನ ಅದ್ರ ಮುಂದೆ ಬಂದಿಲ್ಲ 2 ಫ್ಯಾಮಿಲಿ ಸಬ್ಜೆಕ್ಟ. ಸೊ ಇಬ್ಬರು ಫ್ಯಾಮಿಲೀಸ್ ನಡುಕಿರುವ ಜಗಳ ಹೆಚ್ಚಾಯ್ತಂತ. ಇನ್ ಟು ದಿ ರಿವೆಂಜ್ ಕಿಲ್ಲಿಂಗ್ಸ್, ಕೊಲ್ಲೋತನ ಹೆಚ್ಚಾತಂತ ಇಬ್ಬರು ನಡ್ಕ ಜಗಳ ಇದು ಹೇಳಿದಾನ. ನೆಕ್ಸ್ಟ್ ಬರ್ತೈತಿ ಈಗ. ಓಕೆ, ಒಂದು ಸೆಕೆಂಡ್ ಹ್ಯಾಂಗ್ ಮಾಡ್ಕೋತೀನಿ. ನೆಕ್ಸ್ಟ್ ಇದೆ ದ ಡಿಸೀಸ್ಡ್ ಸಿದ್ಧಾರೂಢ್ ಆ್ಯಂಡ್ ಈಸ್ ಬ್ರದರ್ಸ್. ದ ಡಿಸೀಸ್ಡ್ ಅಂದರೆ ಸತ್ತವ. ಯಾರು? ಸಿದ್ಧಾರೂಢು ಮತ್ತು ಅವನ ಬ್ರದರ್ಸ್. ಸಿದ್ಧಾರೂಢ ಮತ್ತು ಅವನ ಬ್ರದರ್ಸ್ ಓದ್ಕೊಂತಾರೆ, ಮತ್ತು ಓದ್ಕೋಬೇಕು ನಾವೀಗ. The deceased Siddharud and his brothers murdered a history sheeter Somu Talikoti in November last year over a financial dispute. They were in a prison and were released bail recently. As revenge for Somu's killing, his 4 brothers along with their associates carried out the murder of Siddharud, Jagadish Raman, the police commissioner said. ಹೆಂಗೀಗ ನೋಡಿ, ದ ಡಿಸೀಸ್ಡ್ ಸಿದ್ಧಾರೂಢ್ ಆ್ಯಂಡ್ ಈಸ್ ಬ್ರದರ್ಸ್. ಸತ್ತಲ್ಲ ಸಿದ್ಧಾರೂಢ ಮತ್ತು ಅವನ ಬ್ರದರ್ಸ್ ಮರ್ಡರ್ ಮಾಡಿದಾರಂತೆ. ಸಬ್ಜೆಕ್ಟ್ ಏನೀಗ? ದ ಇನ್ ದಟ್ ದ ಈಸ್ ಬ್ರದರ್ಸ್ ಅನ್ನೋ ಸಬ್ಜೆಕ್ಟ್, ಮರ್ಡರ್ಡ್ ಏನ ವರ್ಬ, ಮುಂದಿಲ್ಲ ಆಬ್ಜೆಕ್ಟ್ ಇದೆ. ಸೊ ದ ಡಿಸೀಸ್ಡ್ ಸಿದ್ಧಾರೂಢ್ ಆ್ಯಂಡ್ ಈಸ್ ಬ್ರದರ್ಸ್ ಮರ್ಡರ್ಡ್ ಹಿಸ್ಟ್ರಿ ಶೀಟರ್ ಸೋಮು ತಾಲಿಕೋಟೆ. ಯಾರನ್ನ ಮರ್ಡರ್ ಮಾಡಿದ್ದಾರೆ ಇವರ? ಹಿಸ್ಟ್ರಿ ಶೀಟರ್ ಸೋಮು ತಾಲಿಕೋಟೆ. ಸಬ್ಜೆಕ್ಟ್ ಬಂತು, ಮರ್ಡರ್ಡ್ ವರ್ಬ್ ಬಂತು, ಹಿಸ್ಟ್ರಿ ಶೀಟರ್ ಸೋಮು ತಾಲಿಕೋಟೆ ಆಬ್ಜೆಕ್ಟ್ ಬಂತು. ಸೊ ಅವರ ಸಿದ್ಧಾರೂಢ ಮತ್ತು ಅವನ ಬ್ರದರ್ಸ್ ಮರ್ಡರ್ ಮಾಡಿದಾರಂತ. ಯಾರನ್ನು? ಹಿಸ್ಟ್ರಿ ಶೀಟರ್ ಸೋಮು ತಾಲಿಕೋಟೆನ. ಯಾವಾಗ? ಇನ್ನು ನವೆಂಬರ್ ಲಾಸ್ಟ್ ನವೆಂಬರ್ದಾಗ ಮರ್ಡರ್ ಮಾಡಿದಾರಂತ. ಇಲ್ಲಿ ಮರ್ಡರ್ ಮಾಡಿದಾರಲ್ಲ, ಅದಕ್ಕಾಗಿ ಸಿದ್ಧಾರೂಢನ ಇವರು ಬಂದು ವಾಪಸ್ ಅವ್ನು ಕೊಂದಾರ. ಮತ್ತು ಇಲ್ಲಿ ದಾಬಾದಾಗ ಹೊಕ್ಕಿ ಸಿದ್ಧಾರೂಢನ ಅವ್ರ ನೆಫ್ಯೂನ ಕೆಲಸ ಮಾಡೋ ಒಬ್ಬನು 3 ಮಂದಿನ ಕೊಂದಾರಂತ. ಸುಮ್ಮನೆ ಸಾಯಿಸಂಗಿಲ್ಲ. ಇದು ಸಾಯಿಸಾರು ಯಾಕಂದರೆ ಸಿದ್ಧಾರೂಢ ಮತ್ತು ಅವ್ನ ಬ್ರದರ್ಸ್ ಸೋಮುಲಿಂಗ್ ತಾಲಿಕೋಟೆಯನ್ನು ನವೆಂಬರ್ ಲಾಸ್ಟ್ ಸಾಯಿಸಾರಂತ. ಓವರ್ ಅ ಫೈನಾನ್ಷಿಯಲ್ ಡಿಸ್ಪ್ಯೂಟ್. ಓವರ್ ಪ್ರಿಪೋಸಿಷನ್ ಅ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಅಂದ್ರೆ ಫೈನಾನ್ಷಿಯಲ್ ಅಂದ್ರೆ ಒಂದು ರೊಕ್ಕದ ಜಗಳದ ಮೇಲೆ ಸಿದ್ಧಾರೂಢ ಮತ್ತು ಬ್ರದರ್ಸ್ ಆ ಹಿಸ್ಟ್ರಿ ಶೀಟರ್ ಸೋಮು ತಗೊಂಡು ಸಾಯಿಸಿದಾರೆ. ದೇ ವರ್ ಇನ್ ಪ್ರಿಸನ್ ಅಂದ್ರೆ ಸಿದ್ಧಾರೂಢ ಮತ್ತು ಅವ್ರ ಬ್ರದರ್ಸ್ ಇವನು ಸಾಯಿಸ್ಯಾರಲ್ಲ, ಅದಕ್ಕೋಸ್ಕರ ಅವರ ಜೈಲ್ನಾಗಿದ್ರಂತ. ದೇ ವರ್ ಇನ್ ಪ್ರಿಸನ್. ದೇ ಒಂದು ಇಲ್ಲಿ ಸಬ್ಜೆಕ್ಟ್, ವರಲ್ಲಿ ವರ್ಬ, ಇನ್ ಪ್ರಿಸನ್ ಅವರು ಜೈಲ್ನಾಗ ಇದ್ರಂತ. ಆ್ಯಂಡ್ ದೇ ವರ್ ರಿಲೀಸ್ಡ್ ಆನ್ ಬೇಲ್ ರೀಸೆಂಟ್ಲಿ. ಬೇಲ್ ಮ್ಯಾಗ ಅವ್ರು ಹೊರಗೆ ಬಂದಿರಂತ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಆ್ಯಸ್ ರಿವೆಂಜ್ ಫಾರ್ ಸೋಮೂಸ್ ಕಿಲ್ಲಿಂಗ್. ಸೋಮು ಸಶಿದಾರಲ್ಲ ಇಬ್ಬರು ಅವರ
ಯಾರು ಸಿದ್ಧಾರೂಢ ಮತ್ತು ಬ್ರದರ್ಸ್. ಆ ಒಂದು ರಿವೆಂಜ್ಗೋಸ್ಕರ ಆ್ಯಸ್ ಇನ್ ಎ ಪ್ರಿಪೋಸಿಷನ್ ರಿವೆಂಜ್ ಫಾರ್ ಸೋಮೂಸ್ ಕಿಲಿಂಗ್ ಆಬ್ಜೆಕ್ಟ್. ಸೊ ಪ್ರಿಪೋಸಿಷನ್ ಆಬ್ಜೆಕ್ಟ್ ತೊಗೊಂತು ಮುಗಿತಿಲ್ಲಿ. ಈಸ್ 4 ಬ್ರದರ್ಸ್ ಅಲಾಂಗ್ ವಿತ್ ದೇರ್ ಅಸೋಸಿಯೇಟ್ಸ್. ಸೊ ಸೋಮೂಂದ 4 ಬ್ರದರ್ಸ್ ಮತ್ತು ಅಸೋಸಿಯೇಟ್ ಕ್ಯಾರಿಡ್ ಔಟ್ ದ ಮರ್ಡರ್ ಆಫ್ ಸಿದ್ಧಾರೂಢ. ಸಿದ್ಧಾರೂಢನ ಮರ್ಡರ್ ಅದಕ್ಕೆ ಮಾಡ್ರಂಥವ್ರು. ಆಯಿತಾ. ರಿವೆಂಜ್ಗೋಸ್ಕರ ರಿವೆಂಜ್ ಸೋಮು ಸತ್ತಾನಲತ್ತ ರಿವೆಂಜ್ ತೊಗೊಳಕ ಸೋಮುಂದ ಬ್ರದರ್ಸ ಮತ್ತು ಅಸೋಸಿಯೇಟ್ಸ್ ಆ ಒಂದು ಮರ್ಡರ್ ಮಾಡಿದರು. ಯಾರು ಮರ್ಡರ್ ಮಾಡಿದ್ರು? ಸಿದ್ಧಾರೂಢನ, ಜಗದೀಶ ಮತ್ತು ರಾಮಣ್ಣನ ಮರ್ಡರ್ ಮಾಡಿದರು. ಯಾರು? ಸೋಮುದ ಬ್ರದರ್ ಜೊತೆ ಒಬ್ಬ ಅಸೋಸಿಯೇಟ್, ಎಲ್ಲ 4 ಮಂದಿ ಕೂಡ್ಕೊಂಡು ಇವನ್ ರಿವೆಂಜ್ ತೊಗೊಳಕ ಈ 3 ಮಂದಿನ ಸಾಯಿಸಂತ. ಆ್ಯಸ್ ಪರ್ ಸೋರ್ಸಸ್, ಆ್ಯಸ್ ಏನ ಪ್ರಿಪೋಸಿಷನ್, ಆ್ಯಸ್ ಪರ್ ಸೋರ್ಸಸ್ ಏನೈತಲ್ಲ ಇದು, ಇದೊಂದು ಪ್ರೇಸ್ ಇದು. ಆ್ಯಸ್ ಪರ್ ಸೋರ್ಸಸ್ ಅನ್ನೋದು ಪ್ರೇಸ್ ಇದು. ಓಕೆ. ಆ್ಯಸ್ ಪರ್ ಸೋರ್ಸಸ್ a group of 7 members barged into the dhaba at 12:45 am. Sources ಪ್ರಕಾರ a group of 7 members, just a group ಏನಿದೆ ಸಬ್ಜೆಕ್ಟ್ ಓದ್ಕೊಂಡ್ಸಲ. A group of 7 members barged into the dhaba at 12:45 am on Wednesday and attacked Siddharooda and Jagadish with deadly weapons and killed them. ಸೊ ಆ ಗ್ರೂಪ್ ಏನು ಸಬ್ಜೆಕ್ಟ, ಆಫ್ 7 ಮೆಂಬರ್ಸ್ ಆಬ್ಜೆಕ್ಟ, ಆಫ್ ಅಂದರೆ ಪ್ರಿಪೋಸಿಷನ್, ಅದ್ರ 3 ಮಂದಿ 7 ಮೆಂಬರ್ಸ. ಸೊ 7 ಮಂದಿಯ ಒಂದು ಗುಂಪು. ಗ್ರೂಪ್ ಬಾರ್ಜ್ಡ್ ಇನ್ ಟು ದ ದಾಬಾ ಒಳಗೆ ನುಗ್ಗಿತಂತ. ಯಾವಾಗ? ಆ್ಯಟ್ 12:45 am ಆನ್ ವೆನ್ಸ್ಡೇ. ಆನ್ ಏನ ಪ್ರಿಪೋಸಿಷನ್, ಹತ್ರ ವೆನ್ಸ್ಡೇ ಬಂತು. ಆ್ಯಟ್ ಏನ ಟೈಮಿಂಗ್ ಇರ್ತೈತಿ, ಹತ್ರ ಮುಂದೆ ಟೈಮಿಂಗ್ ಬಂತು. ಇಂಟು ಅಂದರೆ ಎಲ್ಲಿ? ದಾಬಾ ಒಳಗೆ. ಪ್ರಿಪೋಸಿಷನ್ ಮತ್ತು ಆಬ್ಜೆಕ್ಟ್ ಬಂತು. ಪ್ರಿಪೋಸಿಷನ್ ಆಬ್ಜೆಕ್ಟ. ಸೊ ಗ್ರೂಪ್ ಆಫ್ 7 ಮೆಂಬರ್ಸ್ ಇತರ ವರ್ಬ್ ಇದ, ಮುಂದೆಲ್ಲ ಆಬ್ಜೆಕ್ಟ್ ಐತಿ. ಆ ಗ್ರೂಪ್ ಆಫ್ 7 ಮೆಂಬರ್ಸ್ ಹೋಗ್ತಿರಂತ ದಾಬಾದಾಗ 12:45 ಬುಧವಾರ. ಆ್ಯಂಡ್ ಅ ಗ್ರೂಪ್ ಅಟ್ಯಾಕ್ಡ್ ಸಿದ್ಧಾರೂಢ್, ಜಗದೀಶ್ ವಿತ್ ಡೆಡ್ಲಿ ವೆಪನ್ಸ್ ಆ್ಯಂಡ್ ಕಿಲ್ಡ್ ದೆಮ್. ಆ ಗ್ರೂಪ್ ಏನು ಮಾಡ್ತು? ಅಟ್ಯಾಕ್ ಮಾಡ್ತಂತ. ಯಾರ ಮೇಲೆ? ಸಿದ್ಧಾರೂಢ ಮೇಲೆ ಮತ್ತು ಅವ್ರ ನೆಫ್ಯೂ ಜಗದೀಶನ ಮೇಲೆ. ಎತ್ತರದಿಂದ ವಿತ್ ಡೆಡ್ಲಿ ವೆಪನ್ಸ್. ಯಾವತ್ತು ಚಾಕು ಚೂರಿ ವೆಪನ್ಸ್ಗಳನ್ನ ವಿತ್ ಅಸ್ತೋ. ಇನ್ಸ್ಟ್ರೂಮೆಂಟ್ ಬತ್ ಅನ್ಕೋ. ಈ ಪ್ಲೇಡ್ ದಿ ಗಿಟಾರ್ ವಿತ್ ಒಟ್ಟು ಇನ್ಸ್ಟ್ರೂಮೆಂಟ್ ಅದು ಹಚ್ಬೇಕು ನೋಡಪ್ಪ ನಾವು. ಇನ್ಸ್ಟ್ರೂಮೆಂಟ್ ಬಡ್ದು ಇನ್ಸ್ಟ್ರೂಮೆಂಟ್ಗೆ ವಿತ್ ಹಚ್ಬೇಕು ನಾವು. ಈ ಸ್ಯಾಂಗ್ ಅ ಸಾಂಗ್ ವಿತ್ ಗಿಟಾರ್. ಇನ್ಸ್ಟ್ರೂಮೆಂಟು ವೆಪನ್ ಐತಿ, ವಿತ್ ಹಚ್ಚೋ ನಾವೆಲ್ಲ ಇಷ್ಟ. ಆ್ಯಂಡ್ ಕಿಲ್ಡ್ ದೆಮ್. ಆ್ಯಂಡ್ ಅ ಗ್ರೂಪ್ ಕಿಲ್ಡ್ ದೆಮ್ ಅಷ್ಟ. ಇಲ್ಲಿಂದ ಐತಿ ಓದ್ಕೊಂಡ್ಸಲ. ವೆನ್ ದ ದಾಬಾ ಎಂಪ್ಲಾಯೀಸ್ ಟ್ರೈಡ್ ಟು ಎಸ್ಕೇಪ್ ಥ್ರೂ ದ ಬ್ಯಾಕ್ ಡೋರ್ ಲೀಡಿಂಗ್ ಟು ಅನ್ ಅಗ್ರಿಕಲ್ಚರ್ ಫೀಲ್ಡ್, ದ ಅಕ್ಯೂಸ್ಡ್ ಚೇಸ್ಡ್ ದೆಮ್ ಆ್ಯಂಡ್ mistook Ramanna for Siddharth's brother and killed him too. The police have recovered CCTV footage from petrol bunk situated beside the dhaba. They are trying to identify those involved in the triple murder. So when the dhaba employees tried to escape, ಇದೆಲ್ಲ ಆಗುವಾಗ ಒಬ್ವಿಯಸ್ಲಿ ಇದು ಕಂಜಂಕ್ಷನ್, ಇದು ಕರೆಕ್ಟಾ? ದ ದಾಬಾ ಎಂಪ್ಲಾಯೀಸ್ ಟ್ರೈಡ್ ಟು ಎಸ್ಕೇಪ್. ದ ದಾಬಾ ಎಂಪ್ಲಾಯೀಸ್ ಸಬ್ಜೆಕ್ಟ. ಏನು ಮಾಡ್ರವ್ರ? ಸಬ್ಜೆಕ್ಟ್ ಏನು ಮಾಡ್ತು? ಟ್ರೈಡ್. ದ ದಾಬಾ ಎಂಪ್ಲಾಯೀಸ್ ಟ್ರೈ ಮಾಡ್ರಂತ. ಏನು ಮಾಡಕ್ಕವ್ರ? ಟು ಎಸ್ಕೇಪ್ ಥ್ರೂ ದ ಬ್ಯಾಕ್ ಡೋರ್. ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಂತವ್ರು. ಥ್ರೂ ಏನ ಪ್ರಿಪೋಸಿಷನ್, ಅದ್ರ ಮುಂದೆ ಬ್ಯಾಕ್ ಡೋರ್ ಮೂಲಕ ಎಸ್ಕೇಪ್ ಆಗಕ್ಕೆ ದಾಬಾ ಎಂಪ್ಲಾಯೀಸ್ ಟ್ರೈ ಮಾಡ್ರು. ಲೀಡಿಂಗ್ ಟು ಎನ್ ಅಗ್ರಿಕಲ್ಚರ್ ಫೀಲ್ಡ್. ಇದು ಲೀಡಿಂಗ್ ಐತ್ಲ, ಇದು ಇಲ್ಲಿಂದ ಎಲ್ಲಿ ತನ ಐತ್ಲ ಪ್ರೇಸ್ ಅಂದ್ರೆ ಅದೇನೋ ಒಂದು ಡೋರ್ ಐತ್ಲ, ಅದ ಅಗ್ರಿಕಲ್ಚರ್ ಫೀಲ್ಡ್ ಕಡೆ ಆ ಒಂದು ಬ್ಯಾಕ್ ಡೋರ್ ಹೋಗೋದೈತಂತ. ದ ಅಕ್ಯೂಸ್ಡ್ ಅಂದ್ರೆ ಯಾರು ಮರ್ಡರ್ ಮಾಡೋಕೆ ಬಂದಾರಲ್ಲ ಅವರು 7 ಮಂದಿ. ದ ಅಕ್ಯೂಸ್ಡ್ ಚೇಸ್ಡ್ ದೆಮ್. ಹಿಂದೆ ಹೊಡಾಕತ್ತಿರಲ್ಲ ಇವರ ದಾಬಾ ಎಂಪ್ಲಾಯೀಸನ್ನು, ಅವರನ್ನು ಏನೈತಲ್ಲ ಅಕ್ಯೂಸ್ಡ್. ದ ಅಕ್ಯೂಸ್ಡ್ ಇದು ಪಾಯಿಂಟ್ ಇತ್ತು ಇಲ್ಲಿ. ಸೊ ಮತ್ತು ಹೊಸ ಸೆಂಟೆನ್ಸ್ ಇದೆ. ದ ಅಕ್ಯೂಸ್ಡ್ ಚೇಸ್ಡ್ ದೆಮ್. ಅಕ್ಯೂಸ್ಡ್ ಏನು ಮಾಡ್ತಾನು? ಸಬ್ಜೆಕ್ಟ. ಚೇಸ್ಡ್ ಐತಿ ವರ್ಬ. ಸೊ ದೆಮ್ ಐತಿ
ಅವ್ರ ಅಬ್ಜೆಕ್ಟ ಅಕ್ಯೂಸ್ಡ್ ಅವರನ್ನು ಚೇಂಜ್ ಮಾಡ್ತಾನಂತೆ. ಯಾರು ದಾಬಾದ ಬ್ಯಾಕ್ಡೋರಿಂದ ಹೊಡತಾರಲ್ಲ ಅಗ್ರಿಕಲ್ಚರ್ ಲ್ಯಾಂಡಿಗೆ, ಅವ್ರಿಗೆ ಚೇಸ್ ಮಾಡ್ತಾನಂತ. ಆ್ಯಂಡ್ ದ ಅಕ್ಯೂಸ್ಡ್ ಮಿಸ್ಟುಕ್ ರಾಮಣ್ಣ ಫಾರ್ ಸಿದ್ಧಾರೂಢ್ಸ್ ಬ್ರದರ್. ರಾಮಣ್ಣ ಇನ್ನು ಹೊಡೆತದಲ್ಲಿ ವರ್ಕ್ ಮಾಡೋ ಅವ ಸಿದ್ಧಾರೂಢದ ಅಣ್ಣ ಅಂತ ಅಲ್ಲಿ ಅಂದ್ಕೊಂಡು ಅವನನ್ನು ಸಾಯಿಸ್ತಾರಂತೆ ಅವ್ರು. ಆ್ಯಂಡ್ ಕಿಲ್ಡ್ ಹಿಮ್ ಟು. ಇಷ್ಟ ಸಿಂಪಲ್. ಓಕೆ, ಸೊ ದ ಪೊಲೀಸ್ ಹ್ಯಾವ್ ರಿಕವರ್ಡ್ CCTV ಫುಟೇಜ್. ಸೊ ಪೊಲೀಸ್ ಏನೋ ಸಬ್ಜೆಕ್ಟ್, ದ ಪೊಲೀಸ್ ಸಬ್ಜೆಕ್ಟ್ ಇಲ್ಲಿ. ಸೊ ದ ಪೊಲೀಸ್ ಏನಾಗೈತಿ, ಹ್ಯಾವ್ ರಿಕವರ್ಡ್, ಪೊಲೀಸ್ ರಿಕವರ್ ಮಾಡ್ತಾರಂತ. ಹ್ಯಾವ್ ರಿಕವರ್ಡ್ ಅಂದರೆ ಈಗೀಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ರಿಕವರ್ಡ್ ಏನು ರಿಕವರ್ ಮಾಡಿದ್ದಾರೆ ಇವರ? CCTV ಫುಟೇಜನ್ನು ರಿಕವರಿ ಮಾಡಿದ್ದಾರೆ. ಓಕೆ, ನಾವು ಒಬ್ಜೆಕ್ಟ್ ಆಯಿತಾ, ಸಬ್ಜೆಕ್ಟ್ ಐತಿ ದ ಪೊಲೀಸ, ವರ್ಬ್ ಐತಿ ಹ್ಯಾವ್ ರಿಕವರ್ಡ್, ಒಬ್ಜೆಕ್ಟ್ ಐತಿ CCTV ಫುಟೇಜ್. ಪೊಲೀಸರ CCTV ಫುಟೇಜನ್ನು ರಿಕವರಿ ಮಾಡಿದ್ದಾರೆ. ಎಲ್ಲಿಂದ? ಫ್ರಾಮ್ ಇನ್ ಪ್ರಿಪೋಸಿಷನ್ ಫ್ರಾಮ್ ಅ ಪೆಟ್ರೋಲ್ ಬಂಕ್ ಸಿಚುವೇಟೆಡ್ ಬಿಸೈಡ್ ದ ದಾಬಾ ಬಾಜುಕ್ಕೆ ಏನೊಂದು ಪೆಟ್ರೋಲ್ ಬಂಕ್ ಐತಲ್ಲ ಅಲ್ಲಿಂದ CCTV ಫುಟೇಜನ್ನು ಅವರ ರಿಕವರಿ ಮಾಡಿದ್ದಾರೆ. ಮತ್ತು ದೇ ಆರ್ ಟ್ರೈಂಗ್ ಅಂದರೆ ಪೊಲೀಸರು ಸಬ್ಜೆಕ್ಟ, ಆರ್ ಟ್ರೈಂಗ್ ವರ್ಬ, ದೇ ಆರ್ ಟ್ರೈಂಗ್ ಟು ಐಡೆಂಟಿಫೈಡ್ ದೋಸ್ ಇನ್ವಾಲ್ವ್ಡ್ ಇನ್ ದ ಟ್ರಿಪಲ್ ಮರ್ಡರ್. ಯಾರು ಇನ್ವಾಲ್ವ್ ಆಗಿದ್ದಾರಲ್ಲ ಅವರನ್ನು ಹುಡುಕಾಕ ಟ್ರೈ ಮಾಡತ್ತಾರೆ ಅಷ್ಟೆ. ನೆಕ್ಸ್ಟ್ ಕೊಡೋಣ ನೀವು. ಆ್ಯಸ್ ಆಫ್ ನೌ 7 people ಹ್ಯಾವ್ ಬೀನ್ ಟೇಕನ್ ಪ್ಯಾಸಿವ್ ವಾಯ್ಸ್. ಆ್ಯಸ್ ಆಫ್ ನೌ, ಆ್ಯಸ್ ಐತಿ ಪ್ರಿಪೋಸಿಷನ್, ಅದ್ರ ಆಫ್ ಆ್ಯಸ್ ಆಫ್ ನೌ ಐತಿ ಅದು ಪ್ರೇಸ್ ಇದೆ. ಇಲ್ಲಿ ತನ 7 people ಹ್ಯಾವ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ ಫಾರ್ ಕ್ವಶ್ನಿಂಗ್. 7 ಮಂದಿನನ್ನು ಕಸ್ಟಡಿ ತೊಗೊಂಡಾರು. ಯಾರು? ಪೊಲೀಸರು. ಇಲ್ಲಿ ನಾವು ಬೈ ಪೊಲೀಸ್ ಕೂಡ ಹಚ್ಬೋದು. ಎದಕ್ಕೆ ಹಚ್ಚಿಲ್ಲ? ಯಾಕಂದರೆ ಕಸ್ಟಡಿ ಯಾರು ತೊಗೋತಾರೆ? ಪೊಲೀಸರು ತೊಗೋತಾರೆ, ಡಾಕ್ಟರ್ ತೊಗೊಳಂಗಿಲ್ಲ. ಮತ್ತು ಎದಕ್ಕೆ ಹಚ್ಚೋದು? ಗೊತ್ತೈತಲ್ಲ, ಕಸ್ಟಡಿ ಯಾರು ತೊಗೋತಾರೆ? ಪೊಲೀಸರು. ಅದಕ್ಕೆ ಹಚ್ಚಿಲ್ಲ ಟೈಲ. ಸೊ 7 people ಹ್ಯಾವ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ ಫಾರ್ ಕ್ವಶ್ನಿಂಗ್. ಇದೇನು ಬರಲಿಲ್ಲ, ಎಸ್ಕೊಟ್ಟು ಬಿಡು. ಇಷ್ಟ ನೋಡಲಿ, ಮುಗೀತು.